ತರುಣಿಯರು ಬರ್ತಾ ಇರೋರ್ಗು ಒಂದು ಒಳ್ಳೆ ಮೆಸೇಜ್ ಹೋದಂಗಾಗುತ್ತೆ. ನೆನ್ನೆ ವಾಣಿಜ್ಯ ಮಂಡಳಿ ಮೀಟಿಂಗ್ ಆಯ್ತು ಸರ್. ಆ ಮೀಟಿಂಗ್ ಅಲ್ಲಿ ನಮ್ಮ ಗಮನಕ್ಕೆ ತರಬೇಕಾಯ್ತು. ಏಕಾಏಕಿ ಪೊಲೀಸರ ಜೊತೆಗೆ ಹೋಗಿ ಆಕ್ರೋಶ ಬರ್ತದೆ. ನೋಡಿ, ವಾಣಿಜ್ಯ ಮಂಡಳಿಯ ಒಂದು ಕೆಲಸ ಏನು ಅಂತಂದ್ರೆ, ಅವರು ಇಲ್ಲಿ ಇಂಡಸ್ಟ್ರಿ ಬೆಳೆಸೋದು ಮತ್ತು ಇಬ್ಬರು ನಿರ್ಮಾಪಕರ ಮಧ್ಯೆ ಏನಾರ ಒಂದು ಸಮಸ್ಯೆ ಇದ್ರೆ, ಹಣಕಾಸಿನ ಇರಬಹುದು, ಥಿಯೇಟರ್ ಸಮಸ್ಯೆ ಇದ್ರೆ ಅಥವಾ ಡಿಸ್ಟ್ರಿಬ್ಯೂಟರ್ ಹಂಚಿಕೆದರಲ್ಲಿ ಸಮಸ್ಯೆ ಇದ್ರೆ, ಆ ಥರದ್ದು ಯಾರಿಗಾದ್ರು ರಿಮ್ಯುನರೇಷನ್ ಬರೆದಿದ್ರೆ ಅದೆಲ್ಲ ಲಾಸ್ ಇದೆ. ಯಾವಾಗ ಇದು ಕ್ರಿಮಿನಲ್ ಆಗುತ್ತೋ, ಕ್ರಿಮಿನಲ್ ಅಫೆನ್ಸ್ ಆಗುತ್ತೋ ಅಥವಾ ಒಂದು ಕಂಪ್ಲೇಂಟ್ ಆಗುತ್ತೋ ಅಥವಾ ಇವಾಗ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೋ ಇಡೀ ಚಿತ್ರರಂಗ ತಂಡ ಡ್ರಗ್ ಮಾಫಿಯಾನಿದೆ ಅಂತ, ಆವಾಗ ಅವರ ಒಂದು ಇದಕ್ಕೆ ವಾಟ್ ಯು ಕಾಲ್ ಅವರ ಒಂದು ಜ್ಯೂರಿಸ್ಟಿಕ್ಷನ್ ಬರಲ್ಲ ಇದು. ಸೊ ಈ ರೀತಿಯಲ್ಲಿ ಅದು ಯಾವುದೇ ಒಂದು ಕ್ರಿಮಿನಲ್ ಅಥವಾ ಕೋರ್ಟ್ ಮೆಟ್ಲು ಹತ್ತಿದಾಗ ಅವ್ರು ಅದನ್ನು ಬಂದು ಸಾಲ್ವ್ ಮಾಡೋಕ್ಕಾಗಲ್ಲ ಅಥವಾ ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇದು ಮುಂಚೆನೆ, ನಾನು ಹೋಗೋಕ್ಕೂ ಮುಂಚೆನೆ ಅಲ್ಲಿಗೆ ಈಗಾಗಲೇ ಇಡೀ ಚಿತ್ರರಂಗ ಡ್ರಗ್ ಮಾಫಿಯಾನ್ ಇದೆ ಅಂತ ಆಗಲೇ ಸ್ಟೇಟ್ಮೆಂಟ್ ಬಂದಿತ್ತು ಪೇಪರ್ಗಳಲ್ಲಿ. ಇದು ಪೂರ್ವಕವಾಗಿ ನನಗೆ ಕರೆದ್ರು ಅವರು ಇನ್ವೆಸ್ಟಿಗೇಟಿವ್ ಆಫೀಸರ್ಸ್, ನಿಮಗೇನು ಗೊತ್ತಿದೆ ಅಂತ. ನನಗೆ ಬಂದು ನಿಮ್ಮ ಮಾಧ್ಯಮದವರು ಕೇಳಿದ್ರು ಈ ತರ ಗೊತ್ತಿದೆಯಾ ಅಂತ. ನಾನು ಅಫ್ಕೋರ್ಸ್ ನಾನು ವರದಿಗಾರನಾಗಿ ರಿಪೋರ್ಟರ್ ಆಗಿ ಮತ್ತು ಸಂಪಾದಕನಾಗಿ ಈಗಾಗಲೇ ಬರೆದಿದ್ದೆ ಹಲವಾರು ಬಾರಿ, ಇದನ್ನ ರಿಪೋರ್ಟು ಮಾಡಿದ್ದೆ ಈ ಹಿಂದೆ ಆಗಿದ್ದ ಘಟನೆಗಳೆಲ್ಲ. ನೀವು ಬಂದಾಗ ಕೇಳಿದಾಗ ಅಫ್ಕೋರ್ಸ್ ನನಗೇನು ಗೊತ್ತಿದೆ ಅದನ್ನೇ ಹೇಳಬೇಕೆ ಹೊರತು ನಾನು ಇಲ್ಲ ಎಲ್ಲ ಸರಿ ಇದೆ, ತುಂಬಾ ತುಳಸಿ ತರ ಇದೆ, ತುಂಬಾ ನಮ್ದೊಂಥರ ಪವಿತ್ರವಾದ ಸ್ಥಳ. ಅಫ್ಕೋರ್ಸ್ ಪವಿತ್ರವಾದ ಸ್ಥಳನೂ ಒಂದೊಂದ್ಸತಿ ಕ್ಲೀನಪ್ ಮಾಡಬೇಕಾಗುತ್ತೆ, ಗಂಗಾನು ಕ್ಲೀನಪ್ ಮಾಡಬೇಕಾಗುತ್ತೆ. ಆ ಥರ ಇದೊಂದು ಕ್ಲೀನಪ್ ಆಗ್ತದೆ ಹೊರತು ಇಡೀ ಚಿತ್ರ ತಂಡ ನಮ್ಗೆ ಗೊತ್ತೇ ಇಲ್ಲ ಅದು ಈ ತರ ಆಗ್ತಾ ಇರೋದು ಅನ್ನೋದು ಸುಳ್ಳು. ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಒಂಥರ ಸ್ಪಷ್ಟವಾಗಿ ಹೇಳಬೇಕು ಅವರು ಈ ತರ ಏನೇನು ಆಗ್ತಾ ಇತ್ತು ಅಂತ. ಯಾರೋ ಒಂದು ದೊಡ್ಡ ಚಿತ್ರನಟನ ಮಗ ಇರ್ತಾನೆ ಅಥವಾ ಇನ್ನೊಬ್ಬ ನಿರ್ಮಾಪಕನ ಮಗ ಇರ್ತಾನೆ ಅಥವಾ ಅಲ್ಲಿ ಸದಸ್ಯರಲ್ಲೇ ಒಬ್ಬ ಮಗ ಇರ್ತಾನೆ ಅಥವಾ ಯಾರೋ ಹೀರೋಯಿನ್ ಗೊತ್ತಿರ್ತಾರೆ, ಪರಿಚಯ ಇರುತ್ತೆ ತುಂಬಾ ಖಾಸಗಿಯಾಗಿ. ಈ ರೀತಿಯಲ್ಲಿ ಯಾಕಾರ ಅವ್ರು ಇದು ಆಕ್ಷನ್ ತಗೊಳಕ್ಕಾಗ್ದೇನೆ ಅವ್ರ ಕೈ ಕಟ್ಟಾಕ್ದಂಗಿತ್ತು. ಈ ರೀತಿಯಲ್ಲಿ ಪೊಲೀಸ್ ಬಂದಾಗ ಅದಕ್ಕೊಂದು ಲಾಜಿಕಲ್ ಎಂಡ್ ಸಿಕ್ಕೇ ಸಿಗುತ್ತೆ ಡೆಫಿನೆಟ್ಲಿ. ಕೆಲವರೇ ಹೇಳ್ತಿರೋಂಥದ್ದು ಲಂಕೇಶ್ವರ್ ಹತ್ರ ಯಾವುದೇ ಸೂಕ್ತ ದಾಖಲೆ ಇಲ್ಲ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲ ರೀ, ನಾನು ಕ್ಯಾಮ್ರಾ ಮುಂದೆ ಆಗ್ಲಿ ಬರೋದಕ್ಕಾಗ್ಲಿ ಅಥವಾ ಕ್ಯಾಮ್ರಾ ಹಿಂದೆ ನನ್ನ ನಿರ್ದೇಶನ ಕೆಲಸ ಮಾಡೋದಕ್ಕಾಗ್ಲಿ ಹಣ ಕೊಡ್ತಾರೆ. ಅದರಿಂದ ನನಗೆ ಅನ್ನ ಆಗುತ್ತೆ. ನಾನು ಅನ್ನಕ್ಕೆ ಗೌರವ ಡೆಫಿನೆಟ್ ಕೊಟ್ಟೆ ಕೊಡ್ತೀನಿ. ನೀವೇ ನೋಡ್ತಾ ಇರೋ ಪ್ರಚಾರಕ್ಕೆ ಆಗ್ಬೇಕಾದ್ರೆ ನಿನ್ನೆ ಮೊನ್ನೆ ಅಲ್ಲ, ನೀವು ಕರೆದಾಗ ನಾನು ಬಂದು ಸುಮ್ಮನೆ ಕ್ಯಾಮ್ರಾ ಮುಂದೆ ಕೂತ್ಕೋಬೋಯಿತು. ಏನು ವಿಷಯ ಇಲ್ಲದೆ ಇದ್ದಾಗ ಮಾತಾಡೋಕ್ಕಾಗಲ್ಲ. ಆಮೇಲೆ ನನಗೆ ಆಗಲೇ ಸಾಕಷ್ಟು ಪ್ರಚಾರ ಸಿಕ್ಕಿದೆ, ಸಾಕಷ್ಟು ನನಗೆ ಸಿನಿಮಾಗಳು ಮಾಡಿದ್ದೀನಿ, ನನಗೆ ಪ್ರಚಾರ ಅಗತ್ಯ ಇಲ್ಲ. ನಮ್ಮ ತಂದೆ ಹೆಸರು ನನ್ನ ಜೊತೆಗಿದೆ. ಆಮೇಲೆ ನಾನು ಒಳ್ಳೆ ಕೆಲಸ ಮಾಡಬೇಕು, ಜನರನ್ನ ಒಂದು ಮನೋರಂಜನೆ ನೀಡಬೇಕು ಅವ್ರಿಗೆ ಮತ್ತು ಅವ್ರಿಗೊಂದು ಮೆಸೇಜ್ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾನು 9 ಸಿನಿಮಾ ಮಾಡಿರೋದು ಇವತ್ತು. ಮತ್ತು 500-600 ಎಪಿಸೋಡಲ್ಲಿ ನಗಿಸಿದ್ದೀನಿ ಮತ್ತು ಅವ್ರ ಜೊತೆ ನಾನು ನಕ್ಕಿದ್ದೀನಿ. ಸೊ ಈ ಥರ ಮತ್ತೆ ಪತ್ರಿಕಾ ರಂಗದಲ್ಲಿ 25 ವರ್ಷ ಕೆಲಸ ಮಾಡಿದ್ದೀನಿ. ಸೊ ನನಗೆ ನಾನು ಪ್ರಚಾರ ಬೇಕು ಅಂದರೆ ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು ನಾನು ಆಗಲೇ ಎಲ್ಲ ಹೆಸರುಗಳು ಹೇಳಿದ್ದೀನಿ ಮತ್ತು ಹೆಸರು ಹೇಳಿ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೀನಿ ಅವರಿಗೆ. ಅದನ್ನ ನೀವು ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬಹುದು. ನನ್ನ ಒಂದು ಆತ್ಮಸಾಕ್ಷಿ ನಾನು ಹೇಳ್ತಾ ಇದ್ದೀನಿ, ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ, ನಾನು ಅವ್ರಿಗೆ ಹೆಸರುಗಳು ಕೊಟ್ಟಿದ್ದೀನಿ, ನನಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳಿದ್ದೀನಿ. ನಾನು ಯಾವ್ದ್ರಲ್ಲೂ ಮುಚ್ಚುಮೊರೆ ಇಲ್ಲ. ಯಾಕಂದ್ರೆ ಮುಚ್ಚುಮೊರೆ ಇದ್ದಿದ್ರೆ ಇಷ್ಟೊತ್ತಿಗೆ ಹಲವಾರು ಜನ ಯಾಕೆ ಬೇಕಾಗಿತ್ತು ನಿಮಗೆ, ಯಾಕೆ ಇವೆಲ್ಲ ಬೇಕಾಗಿತ್ತು ಅಂದಾಗ ನಾನು ಹಿಂಜರಿಬೋದಿತ್ತು. ಆ ಕಡೆ ಟೇಕನ್ ಬ್ಯಾಕ್ ಫುಟ್. ಇಲ್ಲ, ನಾನು ಇದಕ್ಕೆಲ್ಲ ಕೊನೆ ತನಕ ಅವ್ರು ಏನು ಸಹಕಾರ ಬೇಕೋ ಅದನ್ನ ಸಹಕಾರ ನೀಡ್ತೀನಿ. ನನಗೆ ಏನೇನು ಗೊತ್ತಿದೆಯೋ ವಿಷಯ ಇನ್ನೂ ಮುಂದೆ ಗೊತ್ತಾದ್ರೂ ಅದನ್ನು ನೀಡ್ತೀನಿ. ಇದೇನಂತಂದ್ರೆ ಕೊನೆಯಲ್ಲಿ ಒಂದು ಮೆಸೇಜ್ ಹೋಗಬೇಕು ಯುವಕರಿಗೆ. ಆಮೇಲೆ ಲೆಟ್ಸ್ ಬಿ ಪ್ರಾಕ್ಟಿಕಲ್, ಲೆಟ್ಸ್ ಬಿ ರಿಯಲಿಸ್ಟಿಕ್ ಆಗಿ ಏನಂದ್ರೆ ಇದು ವರ್ಲ್ಡ್ ಮಾಫಿಯಾ. ಇದು ನಾಳೆ ನಾಡಿದ್ದಲ್ಲಿ ಮುಗಿಸೋಕ್ಕಾಗಲ್ಲ. ಆದರೆ ನಮ್ಮ ಜನತೆ, ನಮ್ಮ ಮಕ್ಕಳು, ನಮ್ಮ ಒಂದು ಚಿತ್ರರಂಗದಲ್ಲಿ ಯಾರ್ಯಾರು ಯುವಕರು ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಒಂದು ಮೆಸೇಜ್ ಹೋಗಿ ಒಂದು ಅರಿವು ಮುಟ್ಟಿಸಿ ಮತ್ತು ಅವ್ರಿಗೂ ಒಂದು ಗೊತ್ತಾಗಬೇಕು ಯಾವ ಥರ ಶಿಕ್ಷೆ ಆಗುತ್ತೆ ಇದನ್ನೆಲ್ಲ ಮಾಡಿದ್ರೆ. ಇದು ಬರೀ ಗ್ಲಾಮರು, ಮೋಜು, ಮಸ್ತಿ, ಹಣ ಖರ್ಚು ಮಾಡೋದು, ಪಾರ್ಟಿ ಮಾಡೋದು, ಸೆಕ್ಸ್ ದಂಧೆ ಅದಲ್ಲ. ಇದು ಒಂದು ಹಲವಾರು ಜನ, ಹಲವಾರು ಹಿರಿಯರು, ಹಲವಾರು ನಟರು, ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಹಿಂದೆ ಹೇಳ್ದಂಗೆ ಹಲವಾರು ಜನ ರಸ್ತೆಗಿಳಿದು ಹೋರಾಟ ಮಾಡಿದ್ದಾರೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಹಲವಾರು ಸಮಸ್ಯೆಗೆ ರಸ್ತೆಗಿಳಿದು ಮತ್ತು ಬೀದಿಗಿಳಿದು ಹೋರಾಟ ಮಾಡೋದಂತ ಒಂದು ಚಿತ್ರರಂಗ ಇದು. ಇಲ್ಲಿ ನಿನ್ನೆ ಮೊನ್ನೆ ಬಂದಿರೋರು 4-5 ಜನ ಅಥವಾ 15 ಜನ, 20 ಜನ, 25 ಜನ ಇದನ್ನ ಕೆಡ್ಸಕ್ಕಾಗಲ್ಲ. ಈ ರೀತಿಯಲ್ಲಿ ಕೆಡ್ಸಕ್ಕಾಗಲ್ಲ, ಕ್ಲೀನ್ ಅಪ್ ಆಗಬೇಕಾಗಿದೆ. ಅದು ಮಾತ್ರ ಅಗತ್ಯ ಇದೆ. ಸರ್, ಈಗ ನಿಮ್ಮ ನಿರ್ಧಾರ ಒಳ್ಳೇದು ಸರ್, ಅದನ್ನು ಒಪ್ತೀವಿ ಸರ್. ಈಗ ಅಂದ್ರೆ ಮೇನ್ ಆಗಿ ಸರ್ ಗೊಂದಲ ಏನಂತಂದ್ರೆ ಇಂದ್ರಜಿತ್ ಅವರು ದಾಖಲೆಗಳನ್ನ ಮಾಹಿತಿ ಕೊಟ್ಟಿರೋದು ನಿಜ, ದಾಖಲೆಗಳನ್ನ ಕೊಟ್ಟಿದ್ದಾರೆ ಇಲ್ವಾ ಅಂತ. ಯಾಕಂದ್ರೆ ಒಂದ್ ಕಡೆ ಜಂಟಿ ಹೇಳ್ತಾರೆ ಸರ್, ಯಾವುದೇ ದಾಖಲೆಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಅದೇ ಒಂದು ಗೊಂದಲ ಸರ್, ದಾಖಲೆಗಳನ್ನ ಕೊಟ್ಟಿದ್ರೆ ಅಂತ. ಯಾಕಂದ್ರೆ ನಾವು ದಾಖಲೆ ಏನ್ ಕೊಟ್ಟಿದ್ರಿ ಅಂತ ಕೇಳ್ತಿಲ್ಲ, ಕೊಟ್ಟಿದ್ದೀರಾ ಇಲ್ವಾ? ಈಗ ದಾಖಲೆಗಳಾಗ್ಲಿ ಅಥವಾ ಎಲ್ಲೆಲ್ಲಿ ಜಾಗಗಳಾಗ್ಲಿ ಅಥವಾ ನನಗೆ ಗೊತ್ತಿರೋ ವಿಷಯಗಳಾಗ್ಲಿ, ಏನೇನು ಮಾಡ್ತಾ ಇದ್ರಾಗ್ಲಿ ಅಥವಾ ಹಲವಾರು ಮಾಹಿತಿ ಅಂದ್ರೆ ದಾಖಲೆ ತಾನೆ. ನನಗೆ ಗೊತ್ತಿರೋದು ಮಾಹಿತಿ ಅಂದ್ರೆ ದಾಖಲೆ ತಾನೆ. ಅದು
ನನಗೇನೇನು ಕರೆಸಿ ಕೇಳಿದಾರೋ ಅದನ್ನೆಲ್ಲ ಹೇಳಿದ್ದೀನಿ. ಮತ್ತು ಇನ್ನೊಂದು ಪ್ರಶ್ನೆ ನೀವು ಕೇಳಲೇಬೇಕಿವತ್ತು, ತುಂಬ ಅಗತ್ಯವಾದ ಪ್ರಶ್ನೆ. ಯಾರೋ ಒಬ್ಬರು ಗೌರಿ ಲಂಕೇಶ್ ನಮ್ಮ ಅಕ್ಕ ಈ ಥರ ಮಾಡ್ತಾ ಇದ್ರು ಅಂತ ಹೇಳ್ತಾರಲ್ಲ, ಈ ಹಿಂದೆ ನನಗೆ ಗೌರವ ಇರೋಂಥ ನಟರು ಈ ಥರ ಹೇಳಿದಾಗ ನಾನು ಅವ್ರಿಗೊಂದು ಗೌರವ ಕೊಟ್ಟು ಸಾವಿನಲ್ಲಿ ಈ ಥರ ಹೇಳಬಾರ್ದು, ನಾನು ವಾಪಸ್ ತಗೊಂತಿಂತ ಇಮಿಡಿಯೇಟ್ ಆಗಿ ತಗೊಂಡೆ. ಇವತ್ತು ಆ ಫ್ಯಾಮಿಲಿಗಿರೋ ರೆಸ್ಪೆಕ್ಟು ಮತ್ತು ಆ ಹಿರಿಯ ನಟಗೆ ಮತ್ತು ಅವ್ರ ಜೊತೆಗಿರೋರಿಗೆ ಅವ್ರಿಗೊಂದು ಗೌರವ ಇದ್ದು ನಾನು ಹಿಂತಿರುಗಿ ವಾಪಸ್ ತಗೊಂಡೆ ನನ್ನ ಸ್ಟೇಟ್ಮೆಂಟ್ನ. ಇಲ್ಲ, ಸಾವಿನಲ್ಲಿ ಈ ಥರ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನಗೂ ಒಂದು ಸಂಶಯ ಆಯಿತು, ಆದರೆ ಬೇಡ ಇದು ಅಂತ. ಆದರೆ ನಮ್ಮಕ್ಕ ಸತ್ತಿರ್ಬೇಕಾದ್ರೆ ನೀವೆಲ್ಲ ಇವರು ಅವ್ರು ಯಾರೋ ಒಬ್ಬರು ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀವು ಏನು ಹೇಳ್ತೀರ? ಇವತ್ತು ನಮ್ಮಕ್ಕನ ಸಾವಲ್ವಾ? ಆಮೇಲೆ ಯಾರು ಹೇಳಿದಾರೋ ನನ್ನ ಬಾಯಿಂದನೂ ಬೇಡ ಆ ಮಾತು. ಯಾಕಂದ್ರೆ ಸಮಾಜಕ್ಕೆ ಏನು ನೀಡಿದಾರೆ ಅವರು? ಸಮಾಜ, ರಾಜಕೀಯ ಪಕ್ಷಗಳು ಅವ್ರನ್ನೆಲ್ಲ ಕಡೆಗಣಿಸಿ ತಳ್ಳಾಕ್ಬಿಟ್ಟಿದ್ದಾರೆ ಅವ್ರನ್ನ. ಈಸ್ ಹಿಸ್ಟ್ರಿ. ಆದರೂ ಕೂಡ ನಮ್ಮ ತಾಯಿ ಇಲ್ವಾ? 77 ವರ್ಷದ ತಾಯಿ ಕ್ಯಾನ್ಸರ್ ಪೇಷಂಟು, ಕ್ಯಾನ್ಸರ್ ಇಂದ ಗುಣಮುಖರಾಗಿ ಆಚೆ ಬಂದಿದ್ದಾರೆ ಇವತ್ತು. ಮತ್ತೆ ನಮಗೆ ನೋವಾಗಲ್ವಾ? ಅದಕ್ಕೇನು ಹೇಳ್ತಾರೆ? ಆದ್ರೆ ತನಿಖೆ ಆಗ್ಲಿ. ಆದ್ರೂ ಹೇಳ್ತೀನಿ, ತನಿಖೆ ಆಗ್ಲಿ. ಆ ಥರ ಏನಾರ ಮಾಡ್ತಾ ಇದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ತಂದೆ, ನಮ್ಮ ಅಕ್ಕನ್ನ ನೀವು ಸಿದ್ಧಾಂತ ಒಪ್ಪೋದು ಹಲವಾರು ಜನ ಒಪ್ಪಿರ್ತಾರೆ. ಆದ್ರೆ ಅದೊಂದು ಸಾವು ಮಾಡೋ ಅಷ್ಟು ಕ್ರೂರಿನ ಅದು ಒಂದು ಸಿದ್ಧಾಂತ. ಮತ್ತು ಇನ್ನೊಂದೇನಂದ್ರೆ ನಮ್ಮ ತಂದೆ ಮತ್ತು ನಮ್ಮ ಅಕ್ಕ ಕೊನೆ ಗಳಿಗೆವರೆಗೂ, ಕೊನೆ ಕ್ಷಣವರೆಗೂ ಇದೇ ಮಾಧ್ಯಮಕ್ಕೆ ಒಂದು ಸೇವೆ ನೀಡಿ ಸತ್ತಿದ್ದು. ನಾನೇ ನಮ್ಮ ತಂದೆ ಮುಂದೆ ಇದ್ದೆ. ಕೊನೆ ಕ್ಷಣದ ತನಕನೂ 7 ಅಂಕಣ ಬರೆದು ಅವರು ರಾತ್ರಿ ಮಲಗಿದ್ದು ಎದ್ದೇಳಲಿಲ್ಲ. ನಮ್ಮ ಅಕ್ಕನೂ ಕೊನೆ ದಿನ ಪತ್ರಿಕೆ ಬರೆದು ಆಫೀಸಿಂದ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಸಾವಾಯ್ತು. ಅದಕ್ಕೇನು ಹೇಳ್ತಾರೆ ಇವರು? ಯಾರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇದ್ರ ಬಗ್ಗೆ? ಸಾವಲ್ವಾ ಅದು? ನಮ್ಮ ಅಕ್ಕಂದು ಸಾವಲ್ವಾ ನಿಮಗೆ? ಯಾರೋ ಏನು ಹೇಳ್ತಾರೆ. ಆಮೇಲೆ ಇನ್ನೊಂದು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಕ್ಕ ಸತ್ತಾಗ್ಲೂ ನೀವು ಮತ್ತೆ ವಾಪಸ್ ಹೋಗಿ ನೋಡಿ, 360 ಡಿಗ್ರೀಸ್ ತನಿಖೆ ಮಾಡ್ಬೇಕು ಇದಕ್ಕೆ ಅಂತ ಹೇಳಿದ್ದು. ಇವತ್ತು ನಮ್ಮ ಇನ್ನೊಬ್ಬ ಅಕ್ಕನಿಗೆ ಅವ್ರಿಗೆ ಸಲ್ಲಬೇಕಿದು. ಏನು ಇನ್ವೆಸ್ಟಿಗೇಷನ್ ಮಾಡಾರೋ ಅವಳು ಅಲ್ಲಿಗೆ ಮುಳುಗಿ ಅದನ್ನ ಮಾಡಿದಾಳೆ. ಆದರೆ SITಗೆ ಹ್ಯಾಟ್ಸ್ ಆಫ್. ಇವತ್ತು ಗೌರಿ ಲಂಕೇಶ್ ಯಾರು ಮಾಡಿದ್ದಾರೆ ಅಂತ ಹಿಡಿದುಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ದಾಬೋಳ್ಕರ್ದು ಅರೆಸ್ಟ್ ಆಗಿಲ್ಲ, ಅವ್ರದ್ದು ಆಗಬೇಕಾಗಿದೆ. ಕಲಬುರ್ಗಿ ಅವರು ಯಾರು ಕೊಲೆ ಮಾಡಿದ್ರೆ ಅವ್ರು ಅರೆಸ್ಟ್ ಆಗಿಲ್ಲ, ಅವ್ರದ್ದು ಆಗ್ಬೇಕಾಗಿದೆ ಇವತ್ತು. ಆದರೆ ನಮ್ಮ ಅಕ್ಕಂದು ಇವತ್ತು ಸಾವು ಆಗಿದ್ದಕ್ಕೆ ಇವತ್ತು ಅವ್ರ SIT ಟೀಮು ತಂಡ ಮಾಡಿರೋದಕ್ಕೆ ಇವತ್ತು ಅವರೆಲ್ಲ ಒಳಗಿದ್ದಾರೆ ಇವತ್ತು. ಆಮೇಲೆ ಕೊಲೆ ಮಾಡೋರೆ ಈ ಥರದ ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ.